ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಹೋಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಏನು ರೆಸಿಪಿ ಮಾಡ್ತಾಯಿದ್ದೀನಿ ನೀವೇ ಗೆಸ್ಟ್ ಮಾಡಿ ಹೇಳಿ. ಇದು ಒಡೆದ ಹಾಲಿನಲ್ಲಿ ಮಾಡಿದಂಥ ಒಂದು ಸ್ವೀಟ್ ಕೋವಾ. ಮನೇಲೆ ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಆಹಾ, ಏನು ಎಕ್ಸ್ಟ್ರಾ ಏನು ಬೇಡ, ಮನೇಲಿ ಏನಿದೆ ಅಷ್ಟೇ ಐಟಮಲ್ಲಿ ಮಾಡುವಂಥ ಒಂದು ಸ್ವೀಟ್ ಸಖತ್ತಾಗಿರುತ್ತೆ. ಬನ್ನಿ ಇದು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಹಾಗೆ ನನ್ನ ಚಾನಲ್ಗೆ ಯಾರು ಕನೆಕ್ಟ್ ಆಗಿಲ್ವೋ ದಯವಿಟ್ಟು ಬೇಗ ಕನೆಕ್ಟ್ ಆಗಿ ಸಪೋರ್ಟ್ ಮಾಡಿ ಆಯಿತಾ. ನಮ್ಮದು 1 ಲೀಟ್ರು ಹಾಲು ಫ್ರಿಜ್ಜಲ್ಲಿ ಇಟ್ಟಿದ್ವಿ. ಆ ಫ್ರಿಜ್ಜಲ್ಲಿ ನನ್ನ ಮಕ್ಕಳು ಏನು ಮಾಡಿಬಿಟ್ಟಿದ್ದಾರೆ, ಫ್ರಿಜ್ ಆಫ್ ಮಾಡಿಬಿಟ್ಟಿದ್ದಾರೆ. ಆಫ್ ಆಗಿರೋದ್ರಿಂದ ಅದು ಒಡೆದೋಗ್ಬಿಟ್ಟಿದೆ ಹಾಲು. ನಾನು ಬಿಸಿ ಮಾಡೋಣ ಅಂತ ಹೋಗ್ತೀನಿ, ಈ ಥರ ಏನಂತಾರೆ ಮೊಸರು ಥರ ಆಗಿಬಿಟ್ಟಿದೆ. ಅಯ್ಯೋ ವೇಸ್ಟ್ ಆಯ್ತಲ್ಲಪ್ಪ 1 ಲೀಟ್ರು ಅಂತ ಯೋಚನೆ ಮಾಡ್ತಾ ಇದ್ದೆ. ಆವಾಗಲೇ ನಂಗೆ ತಕ್ಷಣ ಜ್ಞಾಪಕ ಬಂದಿದೆ, ಇವರು ಒಡೆದಿರೋ ಹಾಲದ್ರಲ್ಲಿ ಏನಾದರೂ ಒಂದು ರೆಸಿಪಿ ಮಾಡೋಣ ಅಂತ ಟ್ರೈ ಮಾಡಿದೆ. ಬಟ್ ಸೂಪರಾಗಿ ಬಂದಿದೆ. ಅದು 1 ಲೀಟ್ರನ್ನ ಸಪ್ರೇಟಾಗಿ ನಾನು ದೊಡ್ಡ ಪಾತ್ರೆಯಲ್ಲಿ ಹಾಕ್ಕೊಂಡು ಅದಕ್ಕೆ 1 ಲೆಮನ್ ಹಾಕ್ಕೊತಾ ಇದ್ದೀನಿ, ಲಿಂಬೆಹಣ್ಣಿನ ರಸ ಹಾಕ್ತಾಯಿದ್ದೀನಿ. ಇಲ್ಲ ನಿಮ್ಮ ಹತ್ರ ವಿನಿಗರ್ ಇದೆ ಅಂತಂದರೆ ಕೂಡ ವಿನಿಗರ್ ಕೂಡ ಯೂಸ್ ಮಾಡ್ಬೋದು ಆಯಿತಾ. ನನ್ನ ಹತ್ರ ವಿನಿಗರ್ ಇರಲಿಲ್ಲ, ತಕ್ಷಣಕ್ಕೆ ನಾನು ಲಿಂಬೆಹಣ್ಣು ರಸ ಇತ್ತು ಅಂದ್ಬಿಟ್ಟು 1 ಲಿಂಬೆಹಣ್ಣು ರಸ ಹಾಕಿ ಚೆನ್ನಾಗಿ ಅದನ್ನು ಕಲಿಸ್ಬಿಟ್ಟು ಒಂದು ತಟ್ಟೆ ಮುಚ್ಚಿ ಇಟ್ಬಿಡೋಣ ಆಯಿತಾ. ನೋಡಿ, ಒಂದು ತಟ್ಟೆ ಮುಚ್ಚಿ ಇಟ್ಬಿಡೋಣ. ಇದೊಂದು 5-10 ಮಿನಿಟ್ಸ್ ಆಗಲಿ, ಅಷ್ಟರಲ್ಲಿ ಈ ಥರ ಆಗಿರುತ್ತೆ. ಈ ತಪ್ಪಲೆನ ತೊಗೊಂಡೋಗಿ ಹಾಗೆ ನಾವು ಗ್ಯಾಸ್ ಆನ್ ಮಾಡಿ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. ಗ್ಯಾಸ್ ಮೇಲೆ ಸ್ವಲ್ಪ ಬೆಚ್ಚಗೆ ನೀರು ಹಾಕ್ತಾ ಇದ್ದಂಗೆ ಈ ಥರ ಸಪ್ರೇಟಾಗಿ ಒಡಕ್ಲು ಅಂತಾರಲ್ಲ, ಆ ಥರ ಹಾಕ್ತಾ ಬರುತ್ತೆ. ಇದನ್ನು ಸಾಕು, ಜಾಸ್ತಿ ಕುದ್ಸಕ್ಕೆ ಹೋಗಬೇಡಿ. ಅದು ಗ್ಯಾಸ್ ಆಫ್ ಮಾಡಿಬಿಟ್ಟು ನಾವು ಕೆಳಗೆ ಇಳಿಸ್ಕೊಂಡು ಒಂದು ಜಾಲರಿಯಲ್ಲಿ ತೊಗೊಂಡು ಈ ಥರ ಸೋಸ್ಕೋಬೇಕು. ನಾನು ಬಿಸಿ ಇರೋದ್ರಿಂದ ಈ ಥರ ಮಾಡ್ತಾಯಿದ್ದೀನಿ. ತಣ್ಣಗಿದ್ರೆ ಕೈಯಲ್ಲೇ ನಾನು ಹಿಂಡ್ಕೊಂಡ್ಬಿಡ್ತಾಯಿದ್ದೆ. ಈ ಥರ ನಿಧಾನಕ್ಕೆಲ್ಲ ನೀಟಾಗಿ ಏನಂತಾರೆ, ಆ ನೀರು ಸ್ವಲ್ಪ ಹುಳಿ ಇರುತ್ತೆ, ಯಾಕಂದರೆ ನಾವು ಲೆಮನ್ ಹಾಕಿರ್ತೀವಲ್ವ, ಹುಳಿ ಇರುತ್ತೆ. ಅದಕ್ಕೋಸ್ಕರ ಆ ಥರ ಎಲ್ಲ ಮಾಡ್ಕೊಂಡು ನೋಡಿ. ಇಷ್ಟು ಸಿಕ್ತು ನನಗೆ 1 ಲೀಟರ್ಗೆ, ಇಷ್ಟು ಸಿಕ್ತು. ಹಿಂಗೆ ಹಾಕ್ಬಿಡಕ್ಕೆ ಹೋಗ್ಬೇಡಿ, ಕೆಟ್ಟೋಗ್ಬಿಡುತ್ತೆ ಆಯಿತಾ. ಇದನ್ನು ತಿರ್ಗಿ ಅದೇ ಪಾತ್ರೆಗೆ ಹಾಕ್ಕೊಂಬಿಟ್ಟು ಸಪ್ರೇಟ್ ನೀರು ತೊಗೋಬೇಕು. ಇದಕ್ಕೆ ಫ್ರೆಶ್ ನೀರು ತೊಗೊಳ್ಳಿ. ಚೆನ್ನಾಗಿ ಹಾಕಿಬಿಟ್ಟು ನಾನು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಈ ಥರ ಕಿವುಚಬೇಕು. ಅದೇನಾಗುತ್ತೆ, ಅದರಲ್ಲಿ ನಾವು ಲೆಮನ್ ಹಾಕಿದ್ದೀವಲ್ಲ ಅದ್ರ ಸ್ಮೆಲ್ಲು, ಆಮೇಲೆ ಒಡೆದಿರೋ ಹಾಲು ಸ್ಮೆಲ್ಲು ಒಂಥರ ಇರುತ್ತೆ, ಅದೆಲ್ಲ ಹೋಗಬೇಕಲ್ಲ, ನೀಟಾಗುತ್ತೆ. ಅದಕ್ಕೆ ಈ ಥರ ನೀಟಾಗೆಲ್ಲನೂ ವಾಶ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ನೋಡಿ ಸ್ಪಾಂಜ್ ಥರ ಇರುತ್ತಲ್ಲ, ಆ ಥರ ಬಂತು. ಸಖತ್ತಾಗಿ ಇಷ್ಟು ಸಿಕ್ತು ನನಗೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ, ಸ್ಪಾಂಜು ತುಂಬ ಚೆನ್ನಾಗಿತ್ತು. ಗಿಣ್ಣು ಅಂತಾರಲ್ಲ, ಗಿಣ್ಣು ಹಾಲು ಥರ ಹೊಡ್ತಿದ್ರೆ ಅದು ಕೂಡ ಹೀಗೆ ಆಗೋದು. ಬನ್ನಿ ಇವಾಗ ನಾನು ಗ್ಯಾಸ್ ಆನ್ ಮಾಡಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಆ ಬಾಣಲಿಗೆ ಇದಿಷ್ಟನ್ನು ಹಾಕ್ಕೊಂಬಿಡೋಣ. ಒಡೆದಿರೋ ಹಾಲನ್ನ ನಾವು ತೊಳೆದಿಟ್ಕೊಂಡಿದ್ವಲ್ಲ ಅದು ಹಾಕ್ಕೊಂಡು ನೀಟಾಗಿ ಬಿಸಿ ಮಾಡೋಣ. 1 ಸ್ಪೂನು, 1-1.5 ಸ್ಪೂನಷ್ಟು ತುಪ್ಪ ಹಾಕ್ಕೋಬೇಕು. ತುಪ್ಪ ಹಾಕ್ಕೊಂಡಿದ್ದ ತಕ್ಷಣವೇ ಅದರಲ್ಲಿರೋ ನೀರೆಲ್ಲ ಬಿಟ್ಕೊಳ್ಳುತ್ತೆ ನೋಡಿ, ಅಬ್ಸರ್ವ್ ಮಾಡಿ. ಸ್ವಲ್ಪ ಫ್ರೈ ಮಾಡ್ತಾ ನೋಡಿ ಈ ಥರ ನೀರು ಬಿಟ್ಕೊಳ್ಳುತ್ತೆ. ನಿಮಗೆ ಇಷ್ಟ ಇಲ್ಲ ಅಂದರೆ ಆ ನೀರು ಕೂಡ ಚೆಲ್ಬಿಡ್ಬೋದು. ಬಟ್ ನಾನು ತುಪ್ಪ ಹಾಕಿದ್ನಲ್ಲ, ಆಲ್ರೆಡಿ ನಾನು ಚೆನ್ನಾಗಿ ವಾಶ್ ಮಾಡಿದ್ದೀನಿ, ಎಲ್ಲ ನೀಟಾಗಿ ತೊಳೆದಿರೋದ್ರಿಂದ ನಾನು ತಿರ್ಗಾ ಚೆಲ್ಲಕ್ಕೆ ಹೋಗಲಿಲ್ಲ ಆ ನೀರನ್ನ. ನೋಡಿ ಇಷ್ಟು ನೀರಿನ ಅಂಶ ಇತ್ತು. ಆ ನೀರಿನ ಅಂಶ ಹೋಗೋವರೆಗೂ ನಾನು ಡ್ರೈ ಮಾಡ್ತೀನಿ. ನೀಟಾಗಿ ಡ್ರೈ ಮಾಡಬೇಕು. ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಇದು ಅಷ್ಟು ಚೆನ್ನಾಗಿ ಸ್ವೀಟ್ ಬರುತ್ತೆ. ನೋಡಿ ಈ ಥರ ಪೇಸ್ಟ್ ರೀತಿಯಲ್ಲಿ ಬರುತ್ತೆ. ನೋಡಿ ಈ ಪೇಸ್ಟು ನೋಡಿ ಈ ಥರ ಡ್ರೈ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ತಾನೆ ಇರಬೇಕು. ಇಷ್ಟ ಆಗಿದೆ. ಇವಾಗ ನಾನು ಒಂದು ಅರ್ಧ ಕಪ್ಪಷ್ಟು ಸಕ್ಕರೆ ತೊಗೊತಾ ಇದ್ದೀನಿ. ಅಂದರೆ ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಸಕ್ಕರೆ ತೊಗೊಳ್ಳಿ ಆಯಿತಾ. ನನಗೆ ಸ್ವಲ್ಪನೇ ಅಲ್ವ ಸಿಕ್ಕಿರೋದು, ಅದಕ್ಕೆ ಹಾಲು ಅಷ್ಟೇ ಒಂಚೂರು ಹಾಕ್ಕೊಳ್ಳಿ. ಹಾಲು ಅಷ್ಟೇ, ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ. ಯಾಕಂದರೆ ನಾವು ಜಾಸ್ತಿ ಹಾಲು ಹಾಕಿದಷ್ಟು ನಾವು ಗಟ್ಟಿಗೆ ಮಾಡೋವರೆಗೂ ನಾವು ಕೈ ಆಡಿಸ್ತಾನೇ ಇರಬೇಕು, ಇಲ್ಲಾಂದರೆ ಗಂಟು ಥರ ಆಗಿಬಿಡುತ್ತೆ. ನೋಡಿ ಈ ಥರ ಕೈ ಆಡಿಸ್ತಾನೇ ಇರಬೇಕು. ಈ ಥರ ಹಾಕಬೇಕು. ನೋಡಿ ಆ ಗಂಟಿರೋದೆಲ್ಲ ಒಡೆದು ಹಿಂಗೆ ಬಿಡಲೇಬಾರ್ದು ಕೈನ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ನೋಡಿ ಇಷ್ಟು ಗಟ್ಟಿಗಾಗಿದೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ. ಇನ್ನು ಸ್ವಲ್ಪ ಚೆನ್ನಾಗಿ ತಿರುಗೋಣ, ಯಾಕಂದರೆ ಅದು ನಮಗೆ ಬರ್ಫಿ ಥರ ಸಿಗಬೇಕಲ್ವ, ಬರ್ಫಿ ಥರ ತಿನ್ನೋಕ್ಕಾದ್ರೂ ಬಾಯಿಗೆ ಸಿಗಬೇಕಲ್ವ, ಅದಕ್ಕೇ ಈ ಥರ ಚೆನ್ನಾಗಿ ಕೈ ಆಡಿಸೋಣ. ಕೈ ಆಡಿಸ್ಲಿಲ್ಲ ಅಂದರೆ ಅದು ಸೀದೋಗ್ಬಿಡುತ್ತೆ ಕೆಳಗಡೆ. ಏನಂತಾರೆ, ಕರಪ್ಲು ಅಂತೀವಿ, ನೀವೇನಂತೀರೋ ಗೊತ್ತಿಲ್ಲ ಕನ್ನಡದಲ್ಲಿ. ಈ ಥರ ತಿರುಗಿಸ್ತಾನೇ ಇರಬೇಕು. ನೋಡಿ ಇಷ್ಟು ಗಟ್ಟಿಗಾಗಿದೆ ನೋಡಿ,
ಸಾಕು. ಇನ್ನೊಂದು ಚೂರು ಹಾಕಬೇಕು, ಸ್ವಲ್ಪ ನೀರಿನ ಅಂಶ ಇದೆ. ಹಾಗೆ ನನ್ನ ಚಾನಲ್ನೆಲ್ಲ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಆಯಿತಾ. ಇದೊಂದು ವಿಡಿಯೋ ನಿಮಗೆ ತುಂಬ ಯೂಸ್ ಆಗುತ್ತೆ ಅಂತ ಅಂದ್ಕೊತೀನಿ. ಯಾಕಂದರೆ ಯೂಶ್ವಲಿ ಎಲ್ಲರ ಮನೇಲೂ ಹಾಲು ಹೊಡಿದೇ ಇರೋಕ್ಕೆ ಚಾನ್ಸೇ ಇರೋಲ್ಲ, ಒಂದಲ್ಲ ಒಂದಿನ ಹೊಡೆಯುತ್ತೆ. ಸುಮ್ಮನೆ ಚೆಲ್ಲೋ ಬದಲು ನಾವು ಈ ಥರ ಆದರೂ ಯೂಸ್ ಮಾಡ್ಕೋಬೋದಲ್ವ. ಚೆಲ್ಲೋದು ಯಾಕೆ, ವೇಸ್ಟ್ ಮಾಡೋದು ಯಾಕೆ. ಸಖತ್ತಾಗಿರುತ್ತೆ ಮಾತ್ರ, ಟೇಸ್ಟ್ ಮಾತ್ರ. ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನೀವು ಇದೇ ಥರ ಸಪೋರ್ಟ್ ಮಾಡ್ತಾರೆ, ನಾನು ಇನ್ನೂ ಒಳ್ಳೊಳ್ಳೆ ವೀಡಿಯೋ ಮಾಡ್ತಾನೆ ಇರ್ತೀನಿ ಆಯಿತಾ. ನೋಡಿ ಈ ಥರ ಗಟ್ಟಿಗಾಯಿತು. ಆ ಬಾಣಲಿ ಇದೆಯಲ್ಲ, ಆ ಬಾಣಲಿ ಒಂಥರ ತಳ ಕುತ್ಕೊಳುತ್ತೆ, ಅಲ್ಲಿವರೆಗೂ ಫ್ರೈ ಮಾಡಬೇಕು, ಗಟ್ಟಿಯಾಗಬೇಕಿದು. ನಾವೆಷ್ಟು ನೀಟಾಗಿ ಹುರಿತೀವೋ ಅಷ್ಟು ನೀಟಾಗಿರುತ್ತೆ. ಒಬ್ಬೊಬ್ಬರು ತೋರಿಸ್ತಾರೆ ಸುಮ್ಮನೆ ಹಿಂಗೆ ಫ್ರೈ ಮಾಡಿಬಿಟ್ಟು ಸಕ್ಕರೆ ಹಾಲು ಹಾಕ್ಬಿಟ್ರೆ ಮಾಡ್ಬೋದು ಅಂತ, ಬಟ್ ಅದು ಟೇಸ್ಟ್ ಇರೋಲ್ಲ. ಆ ಸ್ಮೆಲ್ ಇರುತ್ತೆ, ಹಾಲಿನ ಸ್ಮೆಲ್ ಇರುತ್ತಲ್ಲ, ಆ ಸ್ಮೆಲ್ ಇರುತ್ತೆ. ಆ ಒಡೆದೋಗಿರೋ ಸ್ಮೆಲ್ಲು ಚೆನ್ನಾಗಿರಲ್ಲ, ಒಂಥರ ಗಲೀಜಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಆಗ್ತಾಯಿದೆ ಅಲ್ವಾ. ಈ ರೆಸಿಪಿ ಏನಾದ್ರು ಮಾಡಿದ್ರೆ ನನಗೊಂದು ಕಮೆಂಟ್ ಹಾಕಿ ಆಯಿತಾ. ಮಾಡಿದಿರೋ ಇಲ್ವೋ ಅನ್ನೋದನ್ನು ಕಮೆಂಟ್ ಹಾಕಿ ನನಗೆ. ಇನ್ನೊಂದು ಗಟ್ಟಿಗಾಗಲಿ. ಇನ್ನೊಂದು ಚೂರು ಆಗ್ತಾಯಿದೆ, ಇನ್ನೊಂದು ಸ್ವಲ್ಪ ಆಗಬೇಕು. ಇನ್ನೊಂದು ಚೂರು ನೀರಿನ ಅಂಶ ಇದೆ, ಅಲ್ಲಿವರೆಗೂ ಹುರಿಯೋಣ. ಆ ಸೈಡಲ್ಲಿರೋದೆಲ್ಲ ನೀಟಾಗಿ ತೊಗೊಂಬಿಡೋಣ. ನೋಡಿ ಬಾಣಲಿ ಅಬ್ಸರ್ವ್ ಮಾಡಿ, ಸೀತಾ ಇದೆ ಅಂತಂದರೆ ಅದು ಗಟ್ಟಿಗಾಗಿದೆ ಅಂತ ಅರ್ಥ. ಆಗಿದೆ, ಇಷ್ಟು ಸಾಕು. ನೋಡಿ ಎಷ್ಟು ಇತ್ತಲ್ವ, ಎಷ್ಟು ಒಂದು ಬಟ್ಲಿತ್ತು. ಒಂದು ಬಟ್ಲಲ್ಲಿ ನೋಡಿ ಇಷ್ಟ ಆಯಿತು. ನೋಡಿ ಆ ಬಾಣಲಿ ಇದೆಯಲ್ಲ ಸಿಯೋಕ್ಕೆ ಸ್ಟಾರ್ಟ್. ಇಷ್ಟೋ ತನಕ ಸೀದಿರಲಿಲ್ಲ ಆಯಿತಾ. ಇವಾಗ ಸಿಯೋಕ್ಕೆ ಆಗ್ತಾಯಿದ್ದೇನೆ, ನೀರಿನ ಅಂಶ ಎಲ್ಲ ಡ್ರೈ ಆಗಿದೆ ಅಂತ ಅರ್ಥ. ಇವಾಗ ನಾವು ಇದನ್ನು ತಕ್ಕೊಂಬಿಡೋಣ. ಗ್ಯಾಸ್ ಆಫ್ ಮಾಡ್ಕೊಂಬಿಟ್ಟು ಸ್ವಲ್ಪ ತಣ್ಣಗಾಗಿಬಿಟ್ಬಿಡೋಣ. ಇದಕ್ಕೆ ನಾನು ಒಂದು ತಟ್ಟೆ, ಸ್ಟೀಲ್ ತಟ್ಟೆ ತೊಗೊಂಡು, ನೋಡಿ ಈ ಥರ ಸ್ಟೀಲ್ ತಟ್ಟೆ ತೊಗೊಂಡಿದ್ದೀನಿ. ಅದಕ್ಕೆ ತುಪ್ಪ ತೊಗೊತೀನಿ. ತುಪ್ಪ ಹಾಕೊಂಬಿಡೋಣ, ತುಪ್ಪ ಹಾಕ್ಕೊಂಡು ನೀಟಾಗಿ ಸವರೋಣ ತಟ್ಟೆ ಎಲ್ಲ. ಯಾಕಂದರೆ ನಾವು ಕೆನೆ ಹಾಕಿದಾಗ ಅದು ಅಂಟ್ಕೋಬಾರ್ದು. ಹಾಕೊಂಬಿಟ್ರೆ ಆವಾಗ ನಮಗೆ ನೀಟಾಗಿ ಅದು ಬರ್ಫಿ ಥರನೇ ಸ್ವಲ್ಪನೂ ಅಂಟ್ಕೊಳ್ಳಲ್ಲ, ನೀಟಾಗಿ ಬರುತ್ತೆ. ಅದೆಲ್ಲ ಬಾಂಡಲಿರೋದನ್ನೆಲ್ಲ ತಟ್ಟೆಗೆ ಶಿಫ್ಟ್ ಮಾಡ್ಕೊಂಬಿಡ್ತೀನಿ. ಶಿಫ್ಟ್ ಮಾಡಿಕೊಂಡು ಕೈಯಲ್ಲೇ ನೀಟಾಗಿ ನಾನು ಪ್ರೆಸ್ ಮಾಡ್ಕೊತಾ ಇದ್ದೀನಿ ಆಯಿತಾ. ಸೈಡಲ್ಲೆಲ್ಲ, ಯಾಕಂದರೆ ಶೇಪ್ ಇದ್ರೇ ಅಲ್ವ ಚೆನ್ನಾಗಿರುತ್ತೆ. ನೋಡೋಕ್ಕೆ ಚೆನ್ನಾಗಿದ್ರೇ ನಮಗೆ ತಿನ್ನೋಕೆ ಇಷ್ಟ ಆಗುತ್ತೆ. ಹೆಂಗೆಂಗೋ ತಿನ್ನೋಕ್ಕಾಗಲ್ಲ ಅಲ್ವಾ. ಅದಕ್ಕೆ ಸೈಡಲ್ಲೆಲ್ಲ ನೀಟಾಗಿ ಶೇಪ್ ಕೊಟ್ಬಿಡೋಣ. ನೀಟಾಗಿ ಸ್ಕ್ವೇರ್ ಥರ ಮಾಡ್ಕೊಂಬಿಡೋಣ, ಬಾಕ್ಸ್ ಥರ. ನೋಡಿ ಎಷ್ಟು ಚೆನ್ನಾಗಾಯ್ತು. ಇವಾಗ ನಾವೊಂದು ಚಾಕು ತೊಗೊಂಡು ಕಟ್ ಮಾಡ್ಕೊಂಬಿಡೋಣ ಬನ್ನಿ. ನಾನು ಇದನ್ನು ಉದ್ದುದ್ದಾಗೆ ದಪ್ಪನೇ ಮಾಡಿಕೊಂಡೆ. ಒಂದು 9 ಪೀಸ್ ಆಯಿತು ನೋಡಿ. 1 ಲೀಟ್ರ್ ಹಾಲಲ್ಲಿ 9 ಪೀಸ್ ಆಯಿತು, 9 ಕೋವಾ ಆಯಿತು. ಇದು ನೀಟಾಗಿ ಇವಾಗಲೇ ಬಿಸಿ ಇದ್ದಂಗೆ ಕೂಡ ನಾವು ಈ ಥರ ಅಗಲ ಮಾಡ್ಕೊಂಬಿಡೋಣ. ನೋಡಿ ಈ ಥರ ನಾನು ಬಾದಾಮಿ ಮತ್ತು ದ್ರಾಕ್ಷಿ ತೊಗೊಂಡಿದ್ದೀನಿ, ನಾನು ನೀಟಾಗಿ ಕಾಣಿಸ್ಲಿ ಅಂತ ಡೆಕೋರೇಷನ್ ಮಾಡೋದಕ್ಕೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಅದೇ ಥರ ದ್ರಾಕ್ಷಿ ಕೂಡ ಜೋಡಿಸ್ಕೊಂಬಿಡೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಸಖತ್ತಾಗಿದೆ ಮಾತ್ರ. ಟೇಸ್ಟ್ ಮಾತ್ರ ನೀವು ಒಂದ್ಸರಿ ಟ್ರೈ ಮಾಡಲೇಬೇಕು ಆಯಿತಾ. ನಿಮ್ಮ ಮನೇಲಿ ಹಾಲು ಹೊಡಿದೇ ಇದ್ರೂ ಪರವಾಗಿಲ್ಲ, ಹಾಲು ಹೊಡೆದಾದ್ರೂ ಮಾಡಿ, ಸಖತ್ತಾಗಿದೆ ಟೇಸ್ಟು. ಇದು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಬಿಡೋಣ ಆಯಿತಾ. ಫ್ರಿಜ್ಜಲ್ಲಿ ಇಡೋಣ, ಸ್ವಲ್ಪ ಗಟ್ಟಿಗೆ ಬರುತ್ತೆ. ನೋಡಿ ಫ್ರಿಜ್ಜಲ್ಲಿ ಇಟ್ಟು, ಆಹಾ ಸೂಪರಪ್ಪ, ಸಖತ್ತಾಗಿದೆ. ನನಗೆ ನಾನೇ ಹೊಗಳ್ಕೊತಾ ಇದ್ದೀನಿ, ಅಷ್ಟು ಚೆನ್ನಾಗಿದೆ. ನೀವು ಕೂಡ ಟ್ರೈ ಮಾಡಿ ನೋಡಿ ಆಯಿತಾ. ನನ್ನ ಮಗಳು ವಿಡಿಯೋ ಮಾಡಿದಮ್ಮ ತುಂಬ ಚೆನ್ನಾಗಿದೆ, ನೀನು ಮಾಡಮ್ಮ ವಿಡಿಯೋ ಅಂತ ಇದ್ಲ. ಸಖತ್ತಾಗಿ ಬಂತು. ಇದು ಫ್ರಿಜ್ಜಲ್ಲಿ ಇಟ್ಟು ತೆಗಿಯೋಣ ಇವಾಗ ಆಯಿತಾ. ನೋಡಿ ಫೈನಲಿ ಫ್ರಿಜ್ಜಲ್ಲಿ ಇಟ್ಟು ನಾನು ತೆಗ್ದೆ, ಒಂದು 1/2 ಅವರ್ ಇಟ್ಟೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಸಖತ್ತಾಗಿದೆ. ನಿಮ್ಗೆ ಇದೊಂದು ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದೆ ಖಂಡಿತ ನೀವು ಟ್ರೈ ಮಾಡಲೇಬೇಕಾಯ್ತಾ. ಟ್ರೈ ಮಾಡಿ ಹೇಗೆ ಬಂತು ಅಂತ ನಂಗೊಂದು ಕಮೆಂಟ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಒಳ್ಳೆ ವಿಡಿಯೋಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.